ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಇವತ್ತು ಮಾತಾಡಲಿಕ್ಕೆ ಹೊರಟಿರೋದು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ. ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಒನ್ಸ್ ಅಪಾನ್ ಎ ಟೈಮ್ ತುಂಬಾ ಇನ್ಸ್ಪೈರ್ ಆದರು. ತುಂಬ ಜನಕ್ಕೆ ಇನ್ಸ್ಪೈರ್ ಆಗಿದ ತಕ್ಷಣವೇ ತುಂಬ VIP ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಅವ್ರು ಪ್ರತಿಯೊಂದು ಸನ್ಮಾನಗಳಿಗೆ, ಫಂಕ್ಷನ್ಗಳಿಗೆ, ಸ್ಕೂಲ್ಗಳಿಗಾಗಿರ್ಬೋದು ಇನ್ಸ್ಪೈರ್ ಸ್ಪೀಚ್ ಕೊಡಲಿಕ್ಕೆ ಬರ್ತಾಯಿದ್ರು. ಅದಾದಮೇಲೆ ಸಡನ್ ಆಫ್ ಏನಾಯಿತು, ಅವರು ಸೈಂಟಿಸ್ಟೇ ಅಲ್ಲ, ರಾಜಕೀಯ ವ್ಯಕ್ತಿಗಳೆಲ್ಲ, ಪೊಲಿಟಿಷಿಯನ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಸೈಂಟಿಸ್ಟೇ ಅಲ್ಲ, ಅವರೇನೋ BSc ಪಾಸೇ ಆಗಿಲ್ಲ ಅಂತೇಳಿ ತುಂಬಾ ಹೇಳೋಕ್ಕೆ ಬಂತು. ಅವ್ರ ಮೇಲೆ ತುಂಬ ಹೇಳಿಕೆಗಳು ಬರ್ತಾ ಹೋಯಿತು. ಈವನ್ ಅದು ಕೆಲವೊಂದು ಪ್ರೂವ್ ಆಯಿತು. ಕಿರಿಕೀರ್ತಿ ಸರ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ಚಾನಲಲ್ಲಿ. ಸ್ವಲ್ಪ ಅವರಿಗೆ ಮನಸ್ಥೈರ್ಯ ತುಂಬ್ತಾನೆ, ಆದರೆ ವಿಷಯಗಳನ್ನ ಹೊರಗಡೆ ತೊಗೊತಾ ಇದ್ರು. ಕೆಲವೊಂದು ಹೌದು ಅದು ಸತ್ಯ ಆಗಿತ್ತು. ಕೆಲವೊಂದು ಕಡೆ ಅವರು ತುಂಬಾ ಅಂದರೆ ಭಾಷಣದ ಇದರಲ್ಲಿ ಖುಷಿಯಲ್ಲಿ ಏನೇನೋ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಸ್ವಲ್ಪ ಅವ್ರು ಮಾಡಿರೋದೇ ಒಂದು ಸ್ವಲ್ಪ ಅಚೀವ್ಮೆಂಟ್ ಇರ್ಬೋದು, ಅಷ್ಟೇ ಸಾಕಾಗಿತ್ತು ಅವ್ರು ಗ್ರೇಟ್ ಅಂತ ಹೇಳೋಕ್ಕೆ ಜನ. ಬಟ್ ಇವರು ತುಂಬಾ ಗ್ರೇಟ್ ಅಂತ ಹೇಳ್ಕೊಳ್ಳೋ ಥರ ಏನೇನೋ ಸ್ಪೀಚ್ ಕೊಟ್ಬಿಟ್ಟು ತುಂಬಾ ನಗೆಪಾಟ್ಲಾಗ್ಬಿಟ್ರು. ನೀವು ನಂಬ್ತಿರೋ ಇಲ್ವೋ, ನಾನು ಆ್ಯಕ್ಚುಲಿ ಆ ವೀಡಿಯೋಸ್ನ ನೋಡಿ ತುಂಬ ನಗ್ತಾ ಇದ್ದೆ. ಯಾವಾಗ ಅದು ವಿಷಯ ಹೊರಗೆ ಬಂತೋ, ಅವ್ರು ಹಳೆ ವೀಡಿಯೋಸ್ನೆಲ್ಲ ಕಾಗೆ ಪ್ರತಾಪ್ ಹಂಗೆ ಹಂಗೆ ಅಂತೇಳಿ ಡ್ರೋನು ಆಡಿಸಲ್ಲ, ಕಾಗೆ ಹಾರಿಸ್ತಿದ್ರು, ಈ ಥರ ಎಲ್ಲ ಟ್ರೋಲ್ಗಳು ತುಂಬಾ ಆಯಿತು. ತುಂಬಾ ಆ ಟ್ರೋಲ್ಗಳಂತೂ ತುಂಬಾ ವ್ಯೂಸ್ ತೊಗೊಂಡು ತುಂಬ ಎಂಜಾಯ್ ಮಾಡಿದ್ರು. ಅವ್ರಿಗೆ ತುಂಬಾ ಪ್ರಾಫಿಟು ಆಯಿತು ಯೂಟ್ಯೂಬ್ ಚಾನಲಲ್ಲಿ. ಅವ್ರು ಎಷ್ಟು ಟ್ರೋಲ್ ಮಾಡಿದ್ರು, ಆ ಟ್ರೋಲರ್ಸ್ ಮಾತ್ರ ಬದುಕೋದ್ರು. ಅಂದರೆ ಅಷ್ಟೊಂದು ಅಮೌಂಟ್ ಸಿಕ್ತು ಅವರಿಗೆ, ಸಿಕ್ಕಾಪಟ್ಟೆ ಯೂಟ್ಯೂಬಿಂದ ಪೇಮೆಂಟ್ ಆಯಿತು. ಯಾಕಂದರೆ ವ್ಯೂಸ್ ಆ ರೀತಿ ಬರ್ತಾಯಿತ್ತು. ಡ್ರೋನ್ ಪ್ರತಾಪ್ನ ಯಾವಾಗ ಟ್ರೋಲ್ ಮಾಡ್ತಿದ್ರು ಅವಾಗೆಲ್ಲ ಹೈಯೆಸ್ಟ್ ವ್ಯೂಸ್ ಸಿಕ್ಕಿದೆ ಅವರಿಗೆ. ಹಾಗಾಗಿ ಅವರೊಂದು ಚೆನ್ನಾಗಾದರೂ ಅವ್ರ ಚಾನಲ್ಗಳು ಇಂಪ್ರೂವ್ ಆಯಿತು. ವಾಟ್ ಎವರ್ ಅವ್ರದ್ದಾಯಿತು. ಆಮೇಲೆ ಅವ್ರಿಗೊಂದು ಬಿಗ್ ಬಾಸಲ್ಲಿ ಒಂದು ಚಾನ್ಸ್ ಸಿಕ್ತು. ಆಗ ಎಲ್ಲರೂ ಅವ್ರನ್ನ, ಅಂದರೆ ಬಿಗ್ ಬಾಸ್ನ ಬೇರೆ ಸ್ಪರ್ಧಿಗಳು ಅವರನ್ನು ತುಂಬಾ ಲೋ ಲೆವೆಲಲ್ಲಿ ನೋಡೋದು, ಅವ್ರ ಬಗ್ಗೆ ತುಂಬ ಹೀಯಾಳ್ಸಿ ಮಾತಾಡೋದು, ಇವೆಲ್ಲ ಮಾಡ್ತಾ ಅವರಿಗಲ್ಲಿ ಅವರು ಸ್ಟ್ರಾಂಗ್ ಆಗ್ತಾ ಬಂದರು. ಯಾಕಂದರೆ ಸುದೀಪ್ ಸರು ಎಂಥವ್ರಿಗೂ ಸಪೋರ್ಟ್ ಮಾಡ್ತಾರೆ. ಅವರೇನು ಪಾಪ ಕೊಲೆ ಮಾಡಿಲ್ಲ, ಏನೂ ಮಾಡಿಲ್ಲ, ಅಂಥವರೇ ಎಲ್ಲ ಚೆನ್ನಾಗಿದ್ದಾರೆ. ಅವರೇನೋ ಜಸ್ಟು ಒಂದು ಸುಳ್ಳನ್ನ ವಿಜೃಂಭೃತವಾಗಿ ಹೇಳ್ತಾ ಹೋದರು. ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ನಾನು ಅಷ್ಟು ಕಷ್ಟಪಟ್ಟಿದ್ದೆ, ಇಷ್ಟು ಕಷ್ಟಪಟ್ಟು. ಕೆಲವೊಬ್ರು ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರಲ್ವ, ಈ ರೀತಿ ನಾವು ಹೇಳಿದ್ರೆ, ಸ್ಟೋರೀಸ್ ಹೇಳಿದ್ರೆ, ಅಥವಾ ನಾವು ಗ್ರೇಟ್ ಅಂತ ಹೇಳಿದ್ರೆ ನಮ್ಗೆ ಮೀಡಿಯಾದಲ್ಲಿ ಕರೀತಾರೆ, ಪ್ರೋಗ್ರಾಮ್ಗಳಿಗೆ ಕರೀತಾರೆ ಅಂತಂದ್ಬಿಟ್ಟು ಆ ರೀತಿ ಏನೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಆ ಥರ ಮಾಡ್ತಾ ಹೋದರು. ಅದು ಮಾಡಿದವ್ರು ತಪ್ಪೇ, ಅದು ಸರಿ ಅಂತೂ ಯಾವತ್ತೂ ಆಗಲ್ಲ, ಅದು ತಪ್ಪೇ. ಆದರೆ ಅವ್ರು ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ಹೋದರು. ಎಷ್ಟು ಅವರಿಗೆ ಜನ ಟಾರ್ಚರ್ ಮಾಡಿದ್ರು ಅಂದರೆ ಅವ್ರ ಪ್ರಾಣ ಕಳ್ಕೊಳ್ಳೋ ತನಕನೂ ಅವರ ಪರಿಸ್ಥಿತಿ ಹೋಯಿತು. ಈವನ್ ಅವ್ರ ಕುಟುಂಬದವರು ಅವ್ರನ್ನ ದೂರ ಇಟ್ಬಿಟ್ರು. ಆಗ ಬಿಗ್ ಬಾಸಲ್ಲಿ ಒಂದು ಚಾನ್ಸ್ ಸಿಕ್ತು. ಸುದೀಪ್ ಸರು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡ್ತಾ ಅವ್ರು ಫೈನಲ್ ತನಕ ಬಂದರು. ಅಲ್ಲಿನೂ ಏನೇನಾಯಿತು ಎಲ್ಲ ನಾವು ನೋಡೇ ಇದ್ದೀವಿ. ಸೊ ಅಲ್ಲಿ ಅವ್ರ ಧೈರ್ಯ ತಗೊಂಡು ಕೆಲವೊಂದನ್ನೆಲ್ಲ ತಪ್ಪಾಯಿತು ಅಂತಲೇ ಹೇಳ್ಕೊಂಡು, ಹೌದು ನಾನು ತಪ್ಪು ಮಾಡಿದ್ದೀನಿ, ಅದನ್ನು ಸರಿ ಮಾಡ್ಕೊತೀನಿ, ಆಮೇಲೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಕೊಂಡು ಬಂದಂಥ ಹಾದಿ ತುಂಬಾ ಒಳ್ಳೆಯದಿತ್ತು, ತುಂಬ ಚೆನ್ನಾಗಾದರು. ಸೊ ಫೈನಲಿ ಅವರು ಫೈನಲ್ಸ್ ತನಕ ಬಂದು ರನ್ನರ್ ಅಪ್ ಆದರು. ಅದೆಲ್ಲ ಒಂದು ರೀತಿ ಒಂದು ಸಾಧನೆ ಆಯಿತು. ಅದು ಎಷ್ಟೇ ಒಂದು ನೆಗೆಟಿವ್ ಆಗಿ ಅಲ್ಲೆಲ್ಲ ಇದು ಮಾಡ್ತಾಯಿದ್ರು, ಅವರು ಎಂತೆಂಥವ್ರು ಇದ್ದರು ಅವ್ರನ್ನೆಲ್ಲ ಹಿಂದೆ ಹಾಕಿ ಮುಂದೆ ಬಂದಿದ್ದು ರಿಯಲಿ ಖುಷಿ ಆಯಿತು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಏನೇ ತಪ್ಪು ಮಾಡಿದ್ರು ಧೈರ್ಯದಿಂದ ಸ್ಥೈರ್ಯ ಕೆಡದೆ ನಿಂತ್ಕೋಬೇಕು. ಅವ್ರಿಗೊಂದು ದಿನ ಅನ್ನೋದು ಬಂದೇ ಬರುತ್ತೆ. ಅಂದರೆ ಅವ್ರು ಮಾಡಿರೋ ತಪ್ಪುಗಳನ್ನೇ ತಪ್ಪಾಯಿತು ಅಂತ ಕೇಳಿಕೊಂಡು ಆ ಸ್ಟೇಜ್ ಮೇಲೆ ಅವ್ರನ್ನ ಹೇಗೆ ಅವ್ರು ಇರ್ತಾರೆ ಅನ್ನೋದನ್ನು ತೋರಿಸ್ಕೊಂಡ್ರು. ಅಟ್ಲೀಸ್ಟ್ ಎಷ್ಟೋ ಜನ ಕೆಲವೊಂದು ತಪ್ಪಾಗಿತ್ತು ಅವ್ರ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಅಥವಾ ಸಮಾಜಕ್ಕೆ ಗೊತ್ತಾಗ್ಬಿಟ್ರೆ ಎದ್ರುಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ಜೀವ ಕಳ್ಕೊಂಡ್ರೆ ಏನು ಗತಿ ಅಂಥ ಮಗ, ಅಂದರೆ ಎಂಥವರೇ ಮಗ ಆದರೂ ಅವ್ರ ತಂದೆ ತಾಯಿ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಅಂಥ ಮಗ ಕಳ್ಕೊಂಬಿಟ್ರೆ ಅವರಿಗೆ ಆ ವಯಸ್ಸಾದಾಗ ಅವ್ರು ನೋಡೋರು ಯಾರಿದ್ದಾರೆ ಅಲ್ವಾ. ಹಾಗಾಗಿ ಯಾವುದೇ ಮಕ್ಕಳಾದ್ರೂ ಧೈರ್ಯದಿಂದ ಇರಬೇಕು. ಯಾಕಂದರೆ ತಂದೆ ತಾಯಿ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಎಲ್ಲೋ ಟ್ರೋಲ್ ಆದರೂ, ಯಾರೋ ಹೀಯಾಳಿಸ್ತಿದ್ರು, ನಮಗೆ ನಾನೇನೋ ಒಂದು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೀನಿ, ಓಕೆ, ಅದೇನಾದರೂ ಒಂದು ತಪ್ಪಾಗಿದ್ದರೆ ಅದು ಕ್ಷಮೆ ಕೇಳಬೇಕು, ಅದು ಸರಿ ಮಾಡ್ಕೋಬೇಕು. ಆಮೇಲೆ ಮತ್ತೆ ಅವ್ರ ಮಧ್ಯೆ ಬದುಕುವಂಥ ಚಾನ್ಸಸ್ನ ಇರುತ್ತೆ. ಸೊ ಬದುಕಬೇಕು. ತಪ್ಪಾಯಿತು, ಪಶ್ಚಾತ್ತಾಪ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕ್ಷಮೆ ಇನ್ನೊಂದಿಲ್ಲ ಅಂತ ನಾವೇ ಅವ್ರನ್ನ ಕ್ಷಮಿಸ್ಬೋದು. ಅವ್ರು ಪಶ್ಚಾತ್ತಾಪ ಪಟ್ಟಾಗ ಜನಗಳೆಲ್ಲ ಕ್ಷಮಿಸಿದರು. ಈಗ ಅವ್ರು ಮತ್ತೆ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರನ್ನ ಎಷ್ಟು ಲೋ ಲೆವೆಲಲ್ಲಿ ಅವ್ರನ್ನ ಟ್ರೋಲ್ ಮಾಡಿದ್ರು, ಈಗ ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರನ್ನ ಹೊಗಳ್ತಾ ಇದ್ದಾರೆ. ಆ್ಯಕ್ಚುಲಿ ಆ ರೀತಿ ಅವರು ಲೈಫ್ ಲೀಡ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯಿತು. ಪ್ಲಸ್ ಅವ್ರ ಪೇರೆಂಟ್ಸು ತುಂಬ ಬಡವರು, ಅಂದರೆ ಫಾರ್ಮರ್, ಇದು ರೈತರ ಒಂದು ಬ್ಯಾಕ್ಗ್ರೌಂಡ್ ಅವ್ರ ಮನೆ. ಸೊ ಅಂಥವ್ರಿಗೆ ಸ್ವಲ್ಪ ಖುಷಿ, ನಗು ಎಲ್ಲ ತಂದು ಕೊಟ್ಟಿದ್ದಾರೆ. ಅವ್ರ ಮಗ ಎಷ್ಟು ನೋವು ಮಾಡಿದ್ರು ಅದ್ರ 2ರಷ್ಟು ಈಗ ಅವ್ರ ತಂದೆ ತಾಯಿ ಖುಷಿಯಾಗಿದ್ದಾರೆ. ಈ ರೀತಿ ಅವರು ಖುಷಿಯಾಗಿರಲಿ. ಇವರು ಬದುಕಿಗೆ ಸ್ಫೂರ್ತಿಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಯಾಕೆ ಸ್ಫೂರ್ತಿ ಅಂದರೆ, ತಪ್ಪು ಮಾಡೋದು ಸಹಜ, ಅದನ್ನು ತಪ್ಪನ್ನ ತಿಳ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಮುಂದುವರೆದು 4 ಜನ ಅಂದರೆ ತಂದೆ ತಾಯಿ ಅವರ ಫ್ಯಾಮಿಲಿಗೆ ಅವರು ಸಪೋರ್ಟ್ ಮಾಡ್ತಿದ್ದಾರಲ್ಲ, ಇದು ರಿಯಲಿ ಗ್ರೇಟ್ ವರ್ಕ್. ಸೊ ನಾನು ಅದಕ್ಕಾಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಈ ಸಣ್ಣ ವೀಡಿಯೋ ಮಾಡಿದೆ. ಸೊ ನಿಮಗೂ ಏನಾದರೂ ಅಂದರೆ, ಈಗಲೂ ಆ್ಯಕ್ಚುಲಿ ಟ್ರೋಲ್ ಮಾಡಿದಾಗ ಈಗ ನಗು ಬರ್ತಿಲ್ಲ. ಆ್ಯಕ್ಚುಲಿ ಈಗ ಮುಂಚೆ ಟ್ರೋಲ್ ಮಾಡಿದಾಗ ನಗ್ತಿದ್ವಿ, ಬಟ್ ಅದೇ ಟ್ರೋಲ್ಗಳನ್ನ ಮತ್ತೀಗ ನೋಡಿದ್ರೆ ಅಂತ ಏನು ಕಾಮಿಡಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ಓಕೆ, ಮನುಷ್ಯ ಮಾಡೋದು ತಪ್ಪೇ, ಸರಿ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಒಂದು ಒಳ್ಳೆ ಚಾನ್ಸ್ ಇದೆ, ಒಳ್ಳೆ ಲೈಫ್ ಇದೆ, ಚೆನ್ನಾಗಿರಲಿ, ಸಕ್ಸಸ್ಫುಲ್ ಆಗಲಿ ಇನ್ನೂ ಅಂತಂದ್ಬಿಟ್ಟು ನಾನು ನನ್ನ ಚಾನಲ್ ಮುಖಾಂತರ ಅವರಿಗೆ ಹಾರೈಸ್ತೀನಿ.
ಅಷ್ಟೇ ಅಲ್ಲದೆ ನೀವು ಇವಾಗ ಅಬ್ಸರ್ವ್ ಮಾಡ್ತಿರ್ಬೋದು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರು ಬಿಗ್ ಬಾಸಲ್ಲಿ ವಿನ್ ಆದಂಥ ಅಮೌಂಟನ್ನ ಒಂದು ವಿದ್ಯಾರ್ಥಿನಿಗೆ ಕೊಟ್ಟರು ಮತ್ತು ಅವ್ರು ತೊಗೊಂಡಂಥ ಒಂದು ಬೈಕ್ನ ಒಬ್ಬ ಡೆಲಿವರಿ ಬಾಯ್ಗೆ ಕೊಟ್ಟರು. ಸೊ ಎರಡೂ ಹೆಲ್ಪ್ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರು ಈಗ ತುಂಬಾ ಸಮಾಜಕ್ಕೆ ಹೆಲ್ಪ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿ ದಯವಿಟ್ಟು ಅವ್ರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಸಾಕಲ್ವ ಅಟ್ಲೀಸ್ಟ್ ಸೊಸೈಟಿಗೆ ಅವ್ರು ಕೈಲಾದಷ್ಟು ಹೆಲ್ಪ್ ಮಾಡ್ತಾರೋ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ನನಗೂ ಸ್ವಲ್ಪ ಅವ್ರ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ತುಂಬ ಇನ್ಸ್ಪೈರ್ ಆಯಿತು, ಖುಷಿ ಆಯಿತು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ. ಸೊ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.